ನಮಸ್ಕಾರ ಸ್ನೇಹಿತರೆ, ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಗೋಧಿ ಹಿಟ್ಟಲ್ಲಿ ಗರಿಗರಿಯಾಗಿ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಈ ಥರ ಸ್ನ್ಯಾಕ್ಸ್ ಮಾಡಿಕೊಟ್ರಂತೂ ಪ್ಲೇಟಿಗೆ ಖಾಲಿ ಮಾಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಮಾಡೋದಕ್ಕೆ 1 ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ. 1 ಕಪ್ ಗೋಧಿ ಹಿಟ್ಟಾದರೆ ಸಾಕು. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿ ಕಲಸಿಟ್ಕೋಬೇಕಾಗುತ್ತೆ. ಸ್ವಲ್ಪ ನೀರು ಹಾಕಬೇಕು. ನಾವು ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀವೋ ಸೇಮ್ ಅದೇ ರೀತಿ ನಾವು ಇದನ್ನು ಕಲಸಿಟ್ಕೋಬೇಕು. ಗೋಧಿ ಹಿಟ್ಟನ್ನ ನೋಡಿ, ಸೇಮ್ ಅದೇ ರೀತಿ ನಾನು ಕಲಸಿ ಇಟ್ಕೊಂಡಿದ್ದೀನಿ. ನನಗೆ ಎಣ್ಣೆ ಏನು ಹಾಕ್ಕೊಂಡಿಲ್ಲ. ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊತೀವಿ. ಇದಕ್ಕೆ ಎಣ್ಣೆ ಏನು ಹಾಕ್ಕೊಂಡಿಲ್ಲ, ಹಾಗೆ ಹಾಕ್ಕೊಂಡು ಸಾಫ್ಟಾಗಿ ಕಲಸಿಟ್ಕೊಂಡಿದ್ದೀನಿ, ಸೇಮ್ ಚಪಾತಿ ಹಿಟ್ಟು ಥರ. ಹಾಗೆ ಒಂದು ಆಲೂಗಡ್ಡೆ ಕೂಡ ಬೇಯಿಸ್ಕೊಂಡಿದ್ದೀನಿ. ಅಷ್ಟು ಹಿಟ್ಟಿಗೆ ಒಂದು ಆಲೂಗಡ್ಡೆ ಸಾಕಾಗುತ್ತೆ. ಅದನ್ನು ಈ ಥರ ಪುಡಿ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆ ಎಲ್ಲ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಆದಮೇಲೆ ಒಂದು ಗೆಡ್ಡೆ ಈರುಳ್ಳಿ ಸಣ್ಣದಾಗಿ ಹಚ್ಚಾಕೊಂಡಿದ್ದೀನಿ. ಈ ಥರ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಸ್ವಲ್ಪ ಗ್ರೀನ್ ಚಿಲ್ಲಿ, ಒಂದೇ ಮೆಣಸಿನ್ಕಾಯಿ ನಾನು ಹಾಕ್ಕೊಂಡಿರೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಹಾಕಬೇಕು. ಅದು ಉಪ್ಪು ಹಾಕೋದು ನಾನು ತೋರಿಸಿಲ್ಲ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಕರಿಬೇವು ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿ ಈ ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೋಬೇಕು. ಇದಕ್ಕೆ ಕ್ಲೀನಾಗಿ ಈ ರೀತಿನೆಲ್ಲ ಕಲಸಿಟ್ಕೋಬೇಕಾಗುತ್ತೆ. ನಾವು ಈರುಳ್ಳಿಯನ್ನು ಬೇಯಿಸ್ಕೊಂಡಿರಲ್ಲ, ಅದಕ್ಕೆ ಈರುಳ್ಳಿ ಎಲ್ಲ ಏನು ಫ್ರೈ ಮಾಡಿರಲ್ಲ, ಅದಕ್ಕೆ ಕ್ಲೀನಾಗಿ ಈರುಳ್ಳಿ ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೆ ಕ್ಲೀನಾಗಿ ನಾವು ಈ ರೀತಿ ಕಲಸಿಟ್ಕೋಬೇಕಾಗುತ್ತೆ. ಕ್ಲೀನಾಗಿ ಕಲಸ್ಕೋಬೇಕು. ಸ್ವಲ್ಪ ಕೂಡ ಗಂಟಿರಬಾರ್ದು. ಆಲೂಗಡ್ಡೆ ಕ್ಲೀನಾಗಿ ಬೆಂದಿದ್ರೆ ಸ್ವಲ್ಪ ಕೂಡ ಗಂಟಿರಲ್ಲ. ನಾವು ಕ್ಲೀನಾಗಿ ಕಲಸಿಟ್ಕೋಬೋದು. ಕಲಸಿಟ್ಕೊಂಡಿದ್ದಾಗೈತೆ. ಇವಾಗ ಒಂದು ಬೌಲ್ಗೆ 1 ಸ್ಪೂನು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಇಷ್ಟು ಹಾಕ್ಕೊಂಡು ಇದನ್ನ ಸ್ವಲ್ಪ ಕಲಸ್ಕೋಬೇಕಾಗುತ್ತೆ. ದೋಸೆ ಹಿಟ್ಟು ಅದಕ್ಕಿಂತ ಸ್ವಲ್ಪ ತೆಳ್ಳಗೆ, ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ಇದನ್ನು ಕಲಸಿಟ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನೀರು ಹಾಕ್ಕೊಂಡು ಸ್ವಲ್ಪ ಗಂಟಿಲ್ದಿರೋ ರೀತಿ ಈ ಹದವಾಗಿ ನಾವು ಕಲಸ್ಕೋಬೇಕು. ಇವಾಗ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಒಂದು ಬಾಣಲೆಯಲ್ಲಿ. ಚಪಾತಿ ಹುಜ್ಜೆ ಮಣೆ ಇದ್ರೆ ಅದ್ರಲ್ಲಿ ಬೇಕಾದ್ರೆ ಉಚ್ಕೋಬೋದು, ಇಲ್ಲಾಂದರೆ ತರಕಾರಿ ಮಾಡೋ ಮಣೆಲ್ಲ ಉಚ್ಕೊತಾ ಇದ್ದೀನಿ. ಇಲ್ಲ ಕಿಚನ್ ಕ್ಯಾಬಿನೆಟ್ ಮೇಲೆ ಕೂಡ ಉಚ್ಕೋಬೋದು. ನಾನು ಇವಾಗ ತರಕಾರಿ ಮನೆ ಕಟ್ ಮಾಡೋದು ತಗೊಂಡು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ನನಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಹಿಟ್ಟಲ್ಲಿ ತಗೊಂಡು ಈ ರೀತಿ ಅಗಲ ಮಾಡ್ಕೊಂಡು ಹಿಟ್ಟನ್ನ ಒಂದು ಲಟ್ಟಣಿಗೆಯಲ್ಲಿ ಚಪಾತಿ ಉಜ್ಜೋ ಥರನೇ ನಾವು ಉಜ್ಕೋಬೇಕಾಗುತ್ತೆ. ಚಪಾತಿ ಉಜ್ಜೋ ಥರನೇ ಉಜ್ಕೋಬೇಕು. ಆದರೆ ಚಪಾತಿ ಥರ ತೆಳ್ಳಗೆ ಉಜ್ಕೋಬಾರ್ದು. ಇದು ಸ್ವಲ್ಪ ಮಂದವಾಗಿ ಉಜ್ಕೋಬೇಕು. ಇದನ್ನು ರೌಂಡಾಗಿ ಉಜ್ಕೋಬೇಕು ಅಂತಿಲ್ಲ, ಯಾವ ಶೇಪಲ್ಲಿ ಬೇಕಾದ್ರೂ ಉಜ್ಕೋಬೋದು. ನಾವು ಕಟ್ ಮಾಡಿ ಹಾಕೋದ್ರಿಂದ ನೋಡಿ, ಇಷ್ಟು ಮಂದವಾಗಿ ಉಜ್ಕೋಬೇಕಾಗುತ್ತೆ. ಪಿಜ್ಜಾ ಮಾಡ್ತೀವಲ್ವ, ಆ ಬೇಸಲ್ಲಿ ಉಜ್ಕೊಂಡ್ರೆ ಸಾಕು. ನೋಡಿ, ಇಷ್ಟು ಮಂದವಾಗಿ ಉಜ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ಟಫಿಂಗ್ ಇತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಕ್ಲೀನಾಗಿ ಫುಲ್ಲು ಕವರ್ ಆಗೋ ರೀತಿ ನಾವು ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಚಾಕುನಲ್ಲಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ನಮಗೆ ಎಷ್ಟು ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಫೋಲ್ಡ್ ಮಾಡಿ ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ಅಗಲವಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಪಿಜ್ಜಾ ಕಟ್ ಮಾಡೋದು ಇದ್ರೂ ಕೂಡ ಅದರಲ್ಲೂ ಕೂಡ ಕಟ್ ಮಾಡ್ಕೋಬೋದು. ನನಗೆ ಅದು ಇದ್ದಿಲ್ಲ, ಅದಕ್ಕೆ ಚಾಕುನಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಒಂದು ಸೈಡ್ ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಮಣೆ ಈ ಕಡೆ ತಿರುಗಿಸ್ಬಿಟ್ಟು, ಹಿಂಗೆ ಕಟ್ ಮಾಡೋಕ್ಕೆ ಆಗಿದ್ದಿಲ್ಲ, ಅದಕ್ಕೆ ಈ ಥರ ಮಣೆ ತಿರುಗಿಸಿ ಮತ್ತೆ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೋಬೋದು. ಈ ರೀತಿ ಎಲ್ಲ ಕಟ್ ಮಾಡ್ಕೋಬೇಕಾಗುತ್ತೆ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೀತಿ ತಗೊಂಡು ಇದನ್ನು ಫೋಲ್ಡ್ ಮಾಡ್ಕೋಬೇಕು. ನೀರೇನು ಹಾಕೋಬಾರ್ದು, ಹಾಗೆ ಇದನ್ನು ಫೋಲ್ಡ್ ಮಾಡಬೇಕು. ನೋಡಿ, ಈ ರೀತಿ ಎಲ್ಲ ಪ್ರೆಸ್ ಮಾಡ್ಕೊಂಡು ಹೋದರೆ ಕ್ಲೀನಾಗಿ ಅದು ಅಂಟ್ಕೊಳ್ಳುತ್ತೆ. ನೋಡಿ, ಈ ರೀತಿ ಅಂಟ್ಕೊಳ್ಳುತ್ತೆ. ಇಷ್ಟು ಚೆನ್ನಾಗಿ ಬರುತ್ತೆ. ಫೋಲ್ಡ್ ಮಾಡೋದಂತೂ ಅಷ್ಟೇ ತುಂಬ ಕ್ಲೀನಾಗಿ ಬರುತ್ತೆ. ಅಡುಗೆ ಮಾಡೋಕ್ಕೆ ಕೂಡ ಬರ್ದಿರೋರು ಈ ವಿಧಾನದಲ್ಲಿ ತುಂಬ ಚೆನ್ನಾಗಿ ಮಾಡ್ಕೋಬೋದು. ನೋಡಿ, ಈ ರೀತಿ ಎಲ್ಲ ಕ್ಲೀನಾಗಿ ಪ್ರೆಸ್ ಮಾಡ್ಕೋಬೇಕು. ಎಣ್ಣೆಗೆ ಹಾಕಿದ್ರೆ ಅದು ಪಲ್ಯ ಎಲ್ಲ ಆಚೆ ಬಂದುಬಿಡುತ್ತೆ. ಅದಕ್ಕೆ ಈ ರೀತಿ ಕ್ಲೀನಾಗಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಗೋಧಿ ಹಿಟ್ಟಲ್ಲಿ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗೆ ತುಂಬ ತಿನ್ನೋಕ್ಕೂ ಕೂಡ ತುಂಬ ಗರಿಗರಿಯಾಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಗೆ ಮಾಡ್ಕೊತಾ ಇದ್ದೀನಿ. ಇದು ನೋಡಿ, ಈ ರೀತಿ ಉದ್ದ ಬಂದೈತೆ. ಅದು ಸ್ವಲ್ಪ ಟ್ರಯಾಂಗಲ್ ಶೇಪಲ್ಲಿ ಬಂದೈತೆ. ಈ ರೀತಿ ಉದ್ದ ಬಂದೈತೆ. ಸೈಡ್ ಎಡ್ದದ್ದೆಲ್ಲ ಸ್ವಲ್ಪ ಹಾಗೆ ಬಂದಿರುತ್ತೆ. ಇದು ಸೆಂಟ್ರದ್ದು ಈ ಥರ ಉದ್ದ ಬಂದೈತೆ. ನೆಕ್ಸ್ಟು ಈ ಥರನೇ ಫೋಲ್ಡ್ ಮಾಡ್ಕೊಂಡಿದ್ದೀನಿ.
ನೋಡಿ ನಮಗೆ ಯಾವ ಗಾತ್ರ ಬೇಕೋ ಆ ಗಾತ್ರ ಮಾಡ್ಕೊಂಡ್ರೆ ಆಯಿತು. ಸ್ವಲ್ಪ ಇದು ಉದ್ದ ಜಾಸ್ತಿ ಆಯಿತು, ಅದಕ್ಕೆ ಸ್ವಲ್ಪ ಚಾಕುನಲ್ಲಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಅಷ್ಟೇ ಉದ್ದ ಬೇಕು ಅಂದರೂ ಕೂಡ ಹಾಕೋಬೋದು. ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಆ ಸ್ಟಫಿಂಗ್ ಎಲ್ಲ ಆಚೆ ಬರಬಾರ್ದು, ಆ ರೀತಿ ನಾವು ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಫೋಲ್ಡ್ ಮಾಡಿಕೊಂಡು ಎಲ್ಲನೂ ಅದೇ ರೀತಿ ನಾನು ಮಾಡಿಟ್ಕೊಂಡಿದ್ದೀನಿ. ನೋಡಿ ಇಷ್ಟು 1 ಕಪ್ ಗೋಧಿ ಹಿಟ್ಟಲ್ಲಿ ಇಷ್ಟು ಆಗೈತೆ ನೋಡಿ. ಇದನ್ನು ಗೋಧಿ ಹಿಟ್ಟು ಕಲಿಸ್ಕೊಂಡಿದ್ನಲ್ಲ ಅದರಲ್ಲಿ ಡಿಪ್ ಮಾಡಿ ಈ ರೀತಿ ನಾವು ಹಾಕಬೇಕಾಗುತ್ತೆ. ಕೋಟಿಂಗ್ ಕ್ಲೀನಾಗಿ ಬರಲಿ ಅಂತ ಅಷ್ಟೇ ಈ ರೀತಿ ಡಿಪ್ ಮಾಡಿ ಹಾಕ್ಕೊಳ್ಳೋದು. ತುಂಬ ಚೆನ್ನಾಗಿ ಗರಿಯಾಗಿ ಬರುತ್ತೆ. ಹಾಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿರಬೇಕು. ಎಣ್ಣೆ ಹತ್ರ ನಾವು ಏನೇ ಕರಿಬೇಕಾದ್ರೂ ತುಂಬ ಹುಷಾರಾಗಿರಬೇಕು. ಇಲ್ಲಾಂದರೆ ಸ್ವಲ್ಪ ಎಣ್ಣೆ ಬಿದ್ದರೂ ಕೂಡ ತುಂಬಾ ನೋವಾಗುತ್ತೆ, ಹಾಗೆ ಬೊಬ್ಬೆ ಕೂಡ ಬಂದ್ಬಿಡುತ್ತೆ. ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಈ ರೀತಿ ಉಲ್ಟಾ ಮಾಡಿ ಬೇಯಿಸ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಉಲ್ಟಾ ಮಾಡ್ಕೊತಾ ಇದ್ದೀನಿ. ನಾವು ಸೇಮು ಬೋಂಡ ಬಜ್ಜಿ ಯಾವ ರೀತಿ ಬೇಯಿಸ್ಕೊತೀವೋ ಸೇಮ್ ಅದೇ ರೀತಿ ಅದೇ ಕಲರಲ್ಲಿ ಬೇಯಿಸ್ಕೊಂಡಿದ್ದೀನಿ ನೋಡಿ. ಇಷ್ಟು ಚೆನ್ನಾಗೆ ಇಷ್ಟು ಕಲರಾಗಿ ಬಂದೈತೆ. ಇದು ಗೋಧಿಯಿಂದ ಮಾಡಿರೋದು ಸ್ನ್ಯಾಕ್ಸ್ ಅಂತ ಅನಿಸೋದಿಲ್ಲ, ಅಷ್ಟು ಚೆನ್ನಾಗೈತೆ. ಏನು ಬಜ್ಜಿಯಿಂದ ಮಾಡಿರ್ಬೋದು ಅಂದ್ಕೋಬೇಕು, ಆ ರೀತಿ ಐತೆ ನೋಡಿ. ಈ ರೀತಿ ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಐತೆ, ಅದು ಕೂಡ ಹಾಗೆ ಹಾಕ್ಕೊಂಡು ಬೇಯಿಸ್ಕೊತೀನಿ. ನಿಮಗೆ ಇದು ಇಷ್ಟ ಆಗಿರೋ ಒಂದು ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಅಂತೂ. ಒಂದು ಟೈಮ್ ಮಾಡಿದ್ರೆ ಮತ್ತೆ ಮಕ್ಕಳು ಮಾಡಿಕೊಡು ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇಷ್ಟು ಚೆನ್ನಾಗಿ ಬಂದೈತೆ, ತುಂಬಾ ಚೆನ್ನಾಗೈತೆ, ಗರಿಗರಿಯಾಗಿ ಕೂಡ ಐತೆ. ಒಳಗಡೆ ಅಷ್ಟೇ ಆ ಸ್ಟಫಿಂಗ್ ಹಾಕಿದ್ವಲ್ಲ ಅದಂತೂ ಅದ್ಭುತವಾಗೈತೆ. ರುಚಿ ಅಂತೂ ಹೇಳಲೇಬಾರ್ದು, ಅಷ್ಟು ಚೆನ್ನಾಗೈತೆ ನೋಡಿ. ಎಲ್ಲನೂ ಕೂಡ ಕ್ಲೀನಾಗಿ ಬೆಂದೈತೆ ಒಂದೇ ಹದವಾಗಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿರೋ ಒನ್ ಟೈಮ್ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಆಗಿರೋ ಲೈಕ್ ಮಾಡೋದಂತೂ ಮರಿಬೇಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.